ಬೆಳಗಾವಿ ಗಡಿ ವಿವಾದಕ್ಕೆ ಇವತ್ತು ಸುಪ್ರೀಂ ಪರೀಕ್ಷೆ. ಸುಪ್ರೀಂನಲ್ಲಿ ನಿರ್ಧಾರ ಆಗಲಿಕ್ಕಿದೆ. ಮಹಾರಾಷ್ಟ್ರ ಅರ್ಜಿಯ ಭವಿಷ್ಯ, ಮಹಾ ಅರ್ಜಿ ವಿಚಾರಣೆಗೆ ಅಂಗೀಕರಿಸಬೇಕೋ ಬೇಡವೋ ಅನ್ನುವಂತಹ ವಿಚಾರ ನಿರ್ಣಯ ಆಗತ್ತೆ. ಇವತ್ತು ನಿರ್ಣಯ ಮಾಡಲಿಕ್ಕಿರುವಂತಹ ಸುಪ್ರೀಂ ಕೋರ್ಟ್ ಮಹಾ ಕಾನೂನು ಸಮರಕ್ಕೆ ಟಕ್ಕರ್ ಕೊಡೋದಕ್ಕೆ ಕರ್ನಾಟಕ ಸನ್ನದ್ಧವಾಗಿದೆ. ಪ್ರಬಲವಾದ ವಾದವನ್ನ ಮಂಡಿಸೋದಕ್ಕೆ ಕರ್ನಾಟಕದ ಕಾನೂನು ಟೀಮ್ ಕೂಡ ರೆಡಿಯಾಗಿದೆ. ಇವತ್ತು ಸುಪ್ರೀಂ ಪರೀಕ್ಷೆ ಹಿನ್ನೆಲೆ ಎಲ್ಲರ ಚಿತ್ತ ಕೋರ್ಟ್ನತ್ತ ನೆಟ್ಟಿದೆ. ಬೆಳಗಾವಿ ಗಡಿ ಪ್ರದೇಶದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಹೆಚ್ಚಿಗೆ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನ ಕೂಡ ಈಗಾಗಲೇ ಗಡಿ ಭಾಗದಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ 865 ನಗರ ಪಟ್ಟಣ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳಿ ಖ್ಯಾತಿಯನ್ನು ತೆಗೆಯಲಾಗ್ತಾ ಇದೆ. 2004ರಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಲೇರಿದಂತಹ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದ ಅರ್ಜಿಗೆ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಕರ್ನಾಟಕ ಸರ್ಕಾರ ಅರ್ಜಿಯನ್ನ ತಿರಸ್ಕರಿಸಿದ್ರೆ ನೆರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮುಖಭಂಗ ಆಗತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ವಿಚಾರಣೆಗೆ ಅಂಗೀಕರಿಸಿದ್ರೆ ಎರಡೂ ರಾಜ್ಯಗಳ ವಾದ ಪ್ರತಿವಾದಕ್ಕೆ ಚಾಲನೆಯನ್ನ ನೀಡಲಾಗತ್ತೆ. ಸೊ ಹಾಗಾಗಿ ಏನಾಗತ್ತೆ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಗಡಿ ಭಾಗದಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ತೆಗೆದುಕೊಳ್ಳಲಾಗಿದೆ.